ಇವತ್ತು ಸಿದ್ದರಾಮಯ್ಯನವರ ಬೆಂಬಲಿಗ ಮಂತ್ರಿಗಳೆಲ್ಲ ಬಹಿರಂಗವಾಗಿ ಹೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸರ ದಾಖಲೆಯನ್ನು ಮುರಿತಾರೆ ಅಂತ. ಯಾಕೆ ದೇವರಾಜ ಅರಸರು ಮುಖ್ಯರಾಗ್ತಾರೆ ಅಂತಂದ್ರೆ, ಜಾತಿ ತಲೆ ಎಣಿಕೆ ಲೆಕ್ಕಾಚಾರದ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ದೇವರಾಜ ಅರಸರು ಬದಲಾಯಿಸ್ಬಿಟ್ರು. ಅವರು ನಿರಂತರವಾಗಿ 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದಾಗ ಅವರ ನಾಯಕತ್ವಕ್ಕೆ ಪ್ರತಿ ಸವಾಲೇ ಇರಲಿಲ್ಲ ಅಂತೇನಿಲ್ಲ, ಪ್ರತಿ ಸವಾಲು ಇದ್ವು. ಆ ಜಮೀನ್ದಾರರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದ, ಗುಲಾಮರಂತೆ ಕೆಲಸ ಮಾಡ್ತಾ ಇದ್ದ ಗೇಣಿದಾರರಿಗೆ ವರ್ಗಾಯಿಸಿದ ಹೆಗ್ಗಳಿಕೆ ದೇವರಾಜ ಅರಸು. ಶ್ರೀಮಂತ ಕೌಟುಂಬಿಕ ಹಿನ್ನೆಲೆಯೂ ಇರಲಿಲ್ಲ, ಅಂಥವರನ್ನ ತಂದು ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿಯಲಿಕ್ಕೆ ಅವಕಾಶ ಮಾಡಿಕೊಟ್ರು. ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 11ನೇ ವರ್ಷದಲ್ಲೂ ಕೂಡ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿದು ಮುಂದುವರಿಲಿಕ್ಕೆ ಸಾಧ್ಯವಾಗಿದೆ. ಎಷ್ಟು ವರ್ಷಗಳ ಕಾಲ ಅವಧಿ ಇದು ದೇವರಾಜ ಅರಸರ ದಾಖಲೆ ಮುರಿಯೋದು ಅಂತಂದ್ರೆ ಆ ದಿನಗಳ ಎಣಿಕೆಯನ್ನು ದಾಟೋದಲ್ಲ. ಸಿದ್ದರಾಮಯ್ಯ ಹಿಂದಿರುಗಿ ಒಂದ್ಸರಿ ನೋಡಿ, ದೇವರಾಜ ಅರಸರ ಜೊತೆಗೆ ಹೋಲಿಕೆ ಕೇವಲ ವರ್ಷಗಳು, ತಿಂಗಳುಗಳು. ಗ್ಯಾರಂಟಿ ಯೋಜನೆಗಳ ಯಶಸ್ಸಿನಿಂದ ತಮ್ಮ ಮಂತ್ರಿಗಳು ಮತ್ತು ಶಾಸಕರೆಲ್ಲ ಒಂದು ವಿಶಿಷ್ಟವಾದ ಅಮಲಿನಲ್ಲಿದ್ದಾರೆ. ನಾವು ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಕ್ಕಿಂತ ಯಾವ ರೀತಿಯ ಮುಖ್ಯಮಂತ್ರಿ ಆಗಿದ್ರಿ ಅನ್ನೋದು ಬಹಳ ಮುಖ್ಯ. ಹೊಸದಕ್ಕಿಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ದೇವರಾಜ ಅರಸು ದಾಖಲೆ ಬರೀ ದಿನಗಣನೆ ಅಲ್ಲ. ದೇವರಾಜ ಅರಸು ದಾಖಲೆ ಕೇವಲ ದಿನಗಣನೆ ಅಲ್ಲ. ಯಾಕೆ ಅಂತಂದ್ರೆ, ಇವತ್ತು ಸಿದ್ದರಾಮಯ್ಯನವರ ಬೆಂಬಲಿಗ ಮಂತ್ರಿಗಳೆಲ್ಲ ಬಹಿರಂಗವಾಗಿ ಹೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನೇನು ನವೆಂಬರ್ ಬಂದ್ರೆ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸರ ದಾಖಲೆಯನ್ನು ಮುರಿತಾರೆ ಅಂತ. ಈ ದಾಖಲೆ ಮುರಿಯೋದು ಅಂತಂದ್ರೆ, ಕ್ರಿಕೆಟ್ ಆಟದಲ್ಲಿ ಸಚಿನ್ ತೆಂಡೂಲ್ಕರ್ 50 ಸೆಂಚುರಿ ಬಾರಿಸಿದ್ರು, 51 ಸೆಂಚುರಿ ಬಾರಿಸ್ಬಿಟ್ರೆ ದಾಖಲೆ ಆಗೋಗ್ಬಿಡುತ್ತೆ. ಇದೇ ರೀತಿ ಕಪಿಲ್ ದೇವ್ 600-700 ವಿಕೆಟ್ ಗಳಿಸಿದ್ರು, ಅದಕ್ಕಿಂತ ಹೆಚ್ಚು ವಿಕೆಟ್ ತಗೊಂಡ್ಬಿಟ್ರೆ ಅದೊಂದು ದಾಖಲೆ ಆಗೋಗ್ಬಿಡುತ್ತೆ. ಅನಿಲ್ ಕುಂಬ್ಳೆ ಒಂದೇ ಟೆಸ್ಟ್ ಪಂದ್ಯದಲ್ಲಿ ಒಂದೇ ಇನ್ನಿಂಗ್ಸ್ ನಲ್ಲಿ 10 ವಿಕೆಟ್ ಪಡ್ಕೊಂಡಿದ್ರು. ಆ ದಾಖಲೆನ ಸರಿಗಟ್ಲಿಕ್ಕೆ ಮತ್ತೊಬ್ಬರು 10 ವಿಕೆಟ್ ತಗೊಳ್ಬೇಕಾಗುತ್ತೆ. ಇದು ಕೇವಲ ದಿನಗಳು, ವರ್ಷಗಳು, ತಿಂಗಳುಗಳ ಲೆಕ್ಕಾಚಾರದ ಅಂಕಗಣಿತ ಮಾತ್ರವಲ್ಲ. ದೇವರಾಜ ಅರಸರು 1972ರಿಂದ 1980 ಜನವರಿವರೆಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಪ್ರಶ್ನಾತೀತ ನಾಯಕನಾಗಿ ವಿಜೃಂಭಿಸಿದ್ರು. ಅವರ ಅವಧಿಯ ಮುಖ್ಯಮಂತ್ರಿಗಿರಿ ಯಾವ ತರ ಇತ್ತು, ಅವರು ನಡೆಸಿದ ಸರ್ಕಾರದ ವೈಖರಿ ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ಅತ್ಯುತ್ತಮ ವ್ಯಾಖ್ಯಾನ ಇದುವರೆಗೂ ನಾವು ಕೇಳಿದ್ದು ಜೈರಾಮ್ ರಮೇಶ್ರಿಂದ. ಜೈರಾಮ್ ರಮೇಶ್ UPA ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು. ತದನಂತರ ಕಾಂಗ್ರೆಸ್ನ ಕಳೆದ 10 ವರ್ಷಗಳ ಅವನತಿಯ ದಿನಗಳಲ್ಲಿ ರಾಹುಲ್ ಗಾಂಧಿಯವರ ರಾಜಕೀಯ ಮಾರ್ಗದರ್ಶಕರಾಗಿದ್ದಾರೆ, ಸಲಹೆಗಾರರಾಗಿದ್ದಾರೆ, AICC ವಕ್ತಾರರು ಆಗಿದ್ದಾರೆ. ಕರ್ನಾಟಕ ರಾಜ್ಯ ಕೇವಲ 2 ಅವಧಿಯಲ್ಲಿ ಮಾತ್ರ ಪರಿವರ್ತನಶೀಲ ರಾಜಕಾರಣ ಮತ್ತು ಅಭಿವೃದ್ಧಿ ಕೇಂದ್ರಿತ ಆಡಳಿತವನ್ನ ಕಟ್ಟಿದೆ. ಅವು 2 ಅವಧಿಗಳು ಯಾವುದು ಅಂತಂದ್ರೆ, ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದ 8 ವರ್ಷಗಳ ಕಾಲ, ಅಂದ್ರೆ 1972ರಿಂದ 1980 ಅವಧಿ. ಅದಾದ ನಂತರ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಗಿರಿಯ ಆ 6.5 ವರ್ಷಗಳ ಕಾಲ. ಇವೆರಡು ಅವಧಿಯನ್ನು ಬಿಟ್ರೆ ಉಳಿದಂತೆ ಬಹುತೇಕ ಸರ್ಕಾರಗಳು ಯಥಾಸ್ಥಿತಿವಾದಿ ಸರ್ಕಾರಗಳು, ಸ್ಟೇಟಸ್ಕೋಯಿಸ್ಟ್ ಗವರ್ಮೆಂಟ್ ಅಂತ ಅವ್ರು ಹೇಳಿದ್ರು. ಟ್ರಾನ್ಸ್ಫಾರ್ಮೇಶನಲ್ ಪಾಲಿಟಿಕ್ಸ್ ಅಂಡ್ ಡೆವಲಪ್ಮೆಂಟಲ್ ಅಡ್ಮಿನಿಸ್ಟ್ರೇಷನ್, ಇವೆರಡೂ ಮಾದರಿಗಳನ್ನು ಪ್ರತಿಷ್ಠಿಸಿದ 2 ಅವಧಿಯ ಸರ್ಕಾರಗಳನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಯಥಾಸ್ಥಿತಿವಾದಿ ಸರ್ಕಾರಗಳು ಅಂತ ಹೇಳಿದ್ರು. ಯಾಕೆ ದೇವರಾಜ ಅರಸರು ಮುಖ್ಯರಾಗ್ತಾರೆ ಅಂತಂದ್ರೆ, ಕರ್ನಾಟಕ ಏಕೀಕರಣವಾದಾಗಿಂದ 1956ರಿಂದ 1971ರವರೆಗೆ ಅಸ್ತಿತ್ವದಲ್ಲಿದ್ದ ಜಾತಿ ತಲೆ ಎಣಿಕೆ ಲೆಕ್ಕಾಚಾರದ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ದೇವರಾಜ ಅರಸರು ಬದಲಾಯಿಸ್ಬಿಟ್ರು. ಒಬ್ಬ ಶಾಸಕ ಮುಖ್ಯಮಂತ್ರಿ ಆಗಕ್ಕೆ, ಆಳು ಪಕ್ಷದ ಶಾಸಕರೊಬ್ಬ ಮುಖ್ಯಮಂತ್ರಿ ಆಗಕ್ಕೆ ಕೇವಲ ಆತನ ಜಾತಿ ಸಂಖ್ಯಾಬಲದ ಶಕ್ತಿ ಮಾತ್ರ ಕಾರಣವಲ್ಲ, ವ್ಯಕ್ತಿಗತವಾಗಿಯೂ ಕೆಲವು ವಿಶಿಷ್ಟವಾದ ನಾಯಕತ್ವದ ಗುಣಗಳು ಮುಖ್ಯ ಅನ್ನೋದನ್ನ ಸಾಬೀತು ಮಾಡಿ ತೋರಿಸ್ಬಿಟ್ರು. ಅಂದಹಾಗೆ ದೇವರಾಜ ಅರಸರು ಸ್ವಾತಂತ್ರ್ಯ ಪೂರ್ವದಿಂದಲೇ ಅವತ್ತಿನ ಮೈಸೂರು ಮಹಾರಾಜರ ಪ್ರಜಾಪ್ರತಿನಿಧಿ ಸಭೆಯಿಂದಲೇ ನಿರಂತರವಾಗಿ ಶಾಸಕರಾಗಿ ಆಯ್ಕೆ ಬರ್ತಾ ಇದ್ರು. ಹುಣಸೂರು ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ರು. ಅವರ ಸ್ವಂತ ಊರು ಕಲ್ಲಳ್ಳಿ ಗ್ರಾಮ ಹುಣಸೂರು ತಾಲೂಕಿನಲ್ಲಿತ್ತು. ಹುಣಸೂರು ಕ್ಷೇತ್ರದ ಸತತವಾಗಿ ಆಗಿ ಬರ್ತಾ ಇದ್ರು ದೇವರಾಜ ಅರಸರು. ಮತ್ತು ಅವರು ಪ್ರತಿನಿಧಿಸುತ್ತಿದ್ದ ಅರಸು ಜನಾಂಗದ ಏಕಮೇವ MLA ಆಗಿದ್ರು. ಹೀಗಾಗಿ ಸ್ವಜಾತಿ ಬಾಂಧವರ ಸಂಖ್ಯಾಬಲವಿಲ್ಲದಿದ್ರು ಕೂಡ, ತಮ್ಮ ಜಾತಿಯಿಂದ ಏಕೈಕ ಪ್ರತಿನಿಧಿ ಆಗಿದ್ರು ಕೂಡ 8 ವರ್ಷಗಳ ಕಾಲ, ಆಗೆಲ್ಲ ಇಂದಿರಾ ಗಾಂಧಿಯ ಕೃಪಾ ಕಟಾಕ್ಷದಿಂದ ದಕ್ತಾ ಇದ್ದ ಅದ್ಭುತ ಸಂಖ್ಯಾಬಲದ
ಕಾರಣದಿಂದಾಗಿ ದೇವರಾಜ ಅರಸರು ಮುಖ್ಯಮಂತ್ರಿಯಾಗಿ ವಿಜೃಂಭಿಸಿದರು. ಅವರು ನಿರಂತರವಾಗಿ 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದಾಗ ಅವರ ನಾಯಕತ್ವಕ್ಕೆ ಪ್ರತಿ ಸವಾಲೇ ಇರಲಿಲ್ಲ ಅಂತೇನಿಲ್ಲ, ಪ್ರತಿ ಸವಾಲು ಇದ್ವು. ಅವೆಲ್ಲವನ್ನು ಮೆಟ್ಟಿ ನಿಂತು ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ಅನಿಸ್ಕೊಂಡಿದ್ದು ಯಾತಕ್ಕೆ ಅಂತಂದ್ರೆ, ಜಯರಾಮ ರಮೇಶ್ ಹೇಳಿದಾಗೆ ಪರಿವರ್ತನಶೀಲ ರಾಜಕಾರಣ ಮತ್ತು ಅಭಿವೃದ್ಧಿ ಕೇಂದ್ರಿತ ಆಡಳಿತ. ದೇವರಾಜ ಅರಸರ ಅಧಿಕಾರಾವಧಿಯಲ್ಲಿ 2 ಮುಖ್ಯ ಪ್ರಗತಿಪರ ಕಾರ್ಯಕ್ರಮಗಳು ಬಂದವು. ಒಂದು ಭೂ ಸುಧಾರಣೆ, ಮತ್ತೊಂದು ಸಾಮಾಜಿಕ ನ್ಯಾಯ. ರಾಷ್ಟ್ರ ಮಟ್ಟದಲ್ಲಿ ಇಂದಿರಾ ಗಾಂಧಿಯವರು ಪ್ರತಿಪಾದಿಸ್ತಾ ಇದ್ದ ಭೂ ಸುಧಾರಣಾ ಕಾನೂನನ್ನ ಇಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿದ ದೇವರಾಜ ಅರಸರು. ಆ ವಿಚಾರದಲ್ಲಿ ಅಗಾಧವಾದ ರಾಜಕೀಯ ಇಚ್ಛಾಶಕ್ತಿಯನ್ನ ಅವರು ಸಾಬೀತು ಮಾಡಿದ್ರು. ಆ ರಾಜಕೀಯ ಇಚ್ಛಾಶಕ್ತಿ ಅನ್ನೋ ಪದವಳಿಕೆ ಚಾಲ್ತಿಗೆ ಬಂದಿದ್ದೇ ದೇವರಾಜ ಅರಸರ ಅವಧಿಯಲ್ಲಿ. ಅಂದ್ರೆ ಅದುವರೆಗೂ ಕೇವಲ ಜಮೀನ್ದಾರರ ಬಳಿ ಇದ್ದ ಭೂ ಮಾಲೀಕತ್ವವನ್ನ ಆ ಜಮೀನ್ದಾರರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದ, ಗುಲಾಮರಂತೆ ಕೆಲಸ ಮಾಡ್ತಾ ಇದ್ದ ಗೇಣಿದಾರರಿಗೆ ವರ್ಗಾಯಿಸಿದ ಹೆಗ್ಗಳಿಕೆ ದೇವರಾಜ ಅರಸರು. ರಾತ್ರೋರಾತ್ರಿ ಆ ಭೂ ಸುಧಾರಣೆ ಕಾನೂನು ಜಾರಿಗೆ ಬರ್ತಾ ಇದ್ದ ಹಾಗೇನೆ ಲಕ್ಷಾಂತರ ಮಂದಿ ಗೇಣಿದಾರರು ಭೂ ಮಾಲೀಕರಾಗ್ಬಿಟ್ರು. ಉಳುವವನೇ ಒಡೆಯ ಅನ್ನೋ ಸಿದ್ಧಾಂತವನ್ನ ಪ್ರತ್ಯಕ್ಷವಾಗಿ ಅನುಷ್ಠಾನ ಮಾಡಿ ತೋರಿಸ್ಬಿಟ್ಟು ಇಡೀ ದೇಶಕ್ಕೆ ಒಂದು ಕ್ರಾಂತಿಕಾರಕ ಮಾದರಿಯನ್ನೇ ದೇವರಾಜ ಅರಸರು ಇಲ್ಲಿ ಪ್ರತ್ಯಕ್ಷವಾಗಿ ಸಾಕಾರಗೊಳಿಸಿ ತೋರಿಸ್ಬಿಟ್ರು. ಅದಾದ ನಂತರ 1977ರ ತುರ್ತು ಪರಿಸ್ಥಿತಿ ನಂತರದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ LG ಹಾವನೂರ್ ಅಧ್ಯಕ್ಷತೆಯ ರಾಜ್ಯದ 2ನೇ ಹಿಂದುಳಿದ ವರ್ಗದ ವರದಿಯನ್ನ ಮತ್ತು ಆ ವರದಿ ಆಧರಿಸಿದ ಮೀಸಲಾತಿ ಸೂತ್ರವನ್ನ ಸರ್ಕಾರಿ ಆದೇಶದ ಮೂಲಕ ಜಾರಿಗೊಳಿಸ್ಬಿಟ್ಟು ಇಲ್ಲಿ ಸಾಮಾಜಿಕ ನ್ಯಾಯದ ರಾಜಕಾರಣದ ಪ್ರತ್ಯಕ್ಷ ಒಂದು ಪುರಾವೆಯನ್ನ ಇಡೀ ದೇಶದ ಎದುರಿಗೆ ಮುಂದಿಟ್ರು. ಅದಷ್ಟೇ ಅಲ್ಲ, ಇತರ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಸೈದ್ಧಾಂತಿಕ ಚೌಕಟ್ಟನ್ನ ನಿರ್ಮಿಸ್ಬಿಟ್ಟು ಇಡೀ ರಾಷ್ಟ್ರಕ್ಕೆ ಸಮರ್ಪಿಸಿದ್ರು ದೇವರಾಜ ಅರಸರು. ಹೀಗೆ ಭೂ ಸುಧಾರಣೆ ಮತ್ತು ಹಿಂದುಳಿದ ವರ್ಗದ ಮೀಸಲಾತಿ ಇವೆರಡೂ ಕಾರಣಗಳಿಂದಾಗಿ ಕರ್ನಾಟಕದ ರಾಜಕೀಯ ವಾತಾವರಣವೇ ಬದಲಾಗ್ಬಿಡ್ತು. ಅದುವರೆಗೂ ಕೇವಲ 2 ಪ್ರಭಾವಿ ಜನಾಂಗಗಳ ನಡುವೆ ಹರಿದು ಹಂಚಿ ಹೋಗ್ತಾ ಇದ್ದ ರಾಜಕೀಯ ಅಧಿಕಾರವನ್ನ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಕವಿವಾಣಿಯಂತೆ ದೇವರಾಜ ಅರಸರು ಸಣ್ಣ ಪುಟ್ಟ ಜಾತಿ ಜನಾಂಗಗಳಲ್ಲಿದ್ದ ವಿದ್ಯಾವಂತರು, ಪ್ರತಿಭಾವಂತರು, ಸಂಘಟನಾ ಪರಿಣಿತರಂತ ಆಗಿದ್ದಂತ ಹೊಸ ತಲೆಮಾರಿನ ಯುವ ನಾಯಕರನ್ನ ಗುರುತಿಸ್ಬಿಟ್ಟು ಅವರಿಗೆಲ್ಲ ರಾಜಕಾರಣದ ಮುಖ್ಯವಾಹಿನಿಗೆ ತಂದ್ರು. ಅಧಿಕಾರ ರಾಜಕಾರಣದ ವಿವಿಧ ಹುದ್ದೆಗಳಲ್ಲಿ ಪ್ರತಿಷ್ಠಾಪಿಸ್ಬಿಟ್ರು. ಇವತ್ತಿಗೂ ಕೂಡ ಸಕ್ರಿಯರಾಗಿರೋ ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ಲಿ, ವೀರಪ್ಪ ಮೊಯ್ಲಿ ಅವರಾಗ್ಲಿ, H ವಿಶ್ವನಾಥ್ ಆಗ್ಲಿ, ರಮೇಶ್ ಕುಮಾರ್ ಥರದ ಹಾಲಿ ಮಾಜಿ ಕಾಂಗ್ರೆಸ್ಸಿಗರು ಎಲ್ಲರೂ ಕೂಡ ದೇವರಾಜ ಅರಸರು ಆವತ್ತು 70ರ ದಶಕದಲ್ಲಿ ಗುರುತಿಸಿ ಮುನ್ನೆಲೆಗೆ ತಂದ ಅತ್ಯಂತ ಸಾಮಾನ್ಯ ಕೌಟುಂಬಿಕ ಹಿನ್ನೆಲೆಯ ನಾಯಕರುಗಳು. ಅನೇಕರಿಗೆ ಜಾತಿ ಪರವೂ ಇರಲಿಲ್ಲ, ಶ್ರೀಮಂತ ಕೌಟುಂಬಿಕ ಹಿನ್ನೆಲೆಯೂ ಇರಲಿಲ್ಲ. ಅಂಥವರನ್ನ ತಂದು ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿಯಲಿಕ್ಕೆ ಅವಕಾಶ ಮಾಡಿಕೊಟ್ರು. ಕರ್ನಾಟಕದಲ್ಲಿ ಅರಸು ಪ್ರತಿಷ್ಠಾಪಿತ ಮಾದರಿಗೆ ಮುಂದೆ ಅಖಿಲ ಭಾರತ ಮಟ್ಟದಲ್ಲಿ ಮಂಡಲ್ ಆಯೋಗದ ರಚನೆ, ಮಂಡಲ್ ವರದಿಯ ಅನುಷ್ಠಾನದವರೆಗೂ ಬಂದಿದ್ದರ ಕಾರಣದಿಂದಾಗಿನೇ ಇವತ್ತು ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 11ನೇ ವರ್ಷದಲ್ಲೂ ಕೂಡ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿದು ಮುಂದುವರಿಲಿಕ್ಕೆ ಸಾಧ್ಯವಾಗಿದೆ. ಇದರಲ್ಲಿ ಉತ್ಪ್ರೇಕ್ಷೆಯ ಮಾತೇ ಇಲ್ಲ. ಹೀಗಾಗಿ ದೇವರಾಜ ಅರಸರ ರೀತಿಯಲ್ಲಿ ಒಂದು ಪರಿವರ್ತನಶೀಲ ರಾಜಕಾರಣ ಮತ್ತು ಪ್ರಗತಿಶೀಲ ಆಡಳಿತ ಮಾದರಿಯನ್ನ ಅವರು ಸ್ಥಾಪಿಸಿ ತೋರಿಸಿದ್ರಲ್ಲ ಅನ್ನೋ ದಾಖಲೆಯನ್ನ ಮುರಿಯುವುದು ಅಷ್ಟು ಸುಲಭವಲ್ಲ. ಇವತ್ತಿನ ಸಿದ್ದರಾಮಯ್ಯ ಸರ್ಕಾರವಾಗ್ಲಿ, ಅದರ ನಿಕಟಪೂರ್ವ ಬಿಜೆಪಿ ಸರ್ಕಾರವಾಗ್ಲಿ, ಅಲ್ಲಿ ಆ ವಿವಿಧ ಅವಧಿಗಳಲ್ಲಿ ಮುಖ್ಯಮಂತ್ರಿ ಆಗಿದ್ದ ಯಾವೊಬ್ಬ ನಾಯಕ ಕೂಡ ದೇವರಾಜ ಅರಸರ ರೀತಿಯಲ್ಲಿ ಆ ವಿಶಿಷ್ಟ ಮಾದರಿಯ ರಾಜಕಾರಣ ಮತ್ತು ಆಡಳಿತವನ್ನ ತರಲಿಕ್ಕೆ ಸಾಧ್ಯವೇ ಆಗಿಲ್ಲ. ಇರ್ಬೋದು ಇವತ್ತು ಸಿದ್ದರಾಮಯ್ಯನವರ ಕಾಲದಲ್ಲಿ ಕೇಳಿಬಂದಂತೆ ಮೂಡ ಹಗರಣ, ರೀಡು ಹಗರಣ ಇತ್ಯಾದಿಗಳೆಲ್ಲ ನಡೆದಿರಬಹುದು. ಆಗ್ಲೂ ಕೂಡ ಭ್ರಷ್ಟಾಚಾರದ ಆರೋಪಗಳಿದ್ವು, ಕೆಲವು ಹಗರಣಗಳು ನಡೆದವು. ಆದ್ರೆ ಅವೆಲ್ಲ ಅಪಸವ್ಯಗಳನ್ನ ಮೀರಿ ದೇವರಾಜ ಅರಸರ ವ್ಯಕ್ತಿಗತವಾದ ವ್ಯಕ್ತಿತ್ವ ವಿಜೃಂಭಿಸಿತ್ತು. ದೇವರಾಜ ಅರಸರು 1982 ಜೂನ್ 6ನೇ ತಾರೀಕು ಹಠಾತ್ ಹೃದಯಾಘಾತದಿಂದ ನಿಧನರಾದಾಗ ಎಂಡ್ ಆಫ್ ಎ ಕಲೋಸಸ್ ಅಂತ ಇಂಗ್ಲಿಷ್ ದಿನಪತ್ರಿಕೆಗಳು ವರದಿ ಮಾಡಿದ್ವು. ಒಂದು ದೈತ್ಯ ಶಕ್ತಿಯ ನಿರ್ಗಮನ ಅಂತ ದೇವರಾಜ ಅರಸರು ಸಾವನ್ನ ವರ್ಣಿಸಿದ್ರು. ಸಿದ್ದರಾಮಯ್ಯನವರು ತಮ್ಮ ಒಡ್ಡೋಲಗದಲ್ಲಿರೋ ಬಟ್ಟಂಗಿಗಳ ಬಾಯಿಂದ ಈ ಮಾತುಗಳನ್ನ ಕೇಳಿಸ್ಕೊಳ್ತಾ ಇರ್ಬೋದು. ನೀವು ದೇವರಾಜ ಅರಸರ ನಂತರ ನೀವೇ ರೆಕಾರ್ಡ್ ಸ್ಥಾಪಿಸ್ತೀರಾ, ಇನ್ನೊಂದು 8 ತಿಂಗಳು ಅಧಿಕಾರದಲ್ಲಿ ಇದ್ಬಿಟ್ರೆ ನೀವು ರೆಕಾರ್ಡ್ ಸ್ಥಾಪಿಸ್ತೀರಾ ಅಂತ. ಎಷ್ಟು ವರ್ಷಗಳ ಕಾಲ ಅವಧಿ ಇದು ದೇವರಾಜ ಅರಸರ ದಾಖಲೆ ಮುರಿಯೋದು ಅಂತಂದ್ರೆ ಆ 7 ವರ್ಷ 8 ತಿಂಗಳು
ಕೇವಲ ಆ ದಿನಗಳ ಎಣಿಕೆಯನ್ನು ದಾಟೋದಲ್ಲ. ಅಂದ್ರೆ ಸಚಿನ್ ತೆಂಡೂಲ್ಕರ್ 50 ಸೆಂಚುರಿ ಬಾರಿಸಿದ್ರೆ ನಾನು 51 ಸೆಂಚುರಿ ಬಾರಿಸ್ಬಿಟ್ಟೆ ಅಷ್ಟೇ ಅಲ್ಲ. ಇದುವರೆಗಿನ ತಮ್ಮ 2 ಅವಧಿಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾವ ರೀತಿಯ ಗುಣಾತ್ಮಕವಾದ ಬದಲಾವಣೆಯನ್ನು ತಂದ್ರೆ, ಕಾಂಗ್ರೆಸ್ ಪಕ್ಷದ ರಾಜಕೀಯ ಸಂಸ್ಕೃತಿಯಲ್ಲಿ, ಕರ್ನಾಟಕದ ರಾಜಕೀಯ ವಾತಾವರಣದಲ್ಲಿ ಏನಾದರೂ ವಿಶಿಷ್ಟವಾದ ನಿಮ್ಮದೇ ಆದ ಮಾದರಿಯನ್ನು ತಂದಿದ್ದೀರಾ? ತಾವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಸಿದ್ದರಾಮಯ್ಯ ಹಿಂದಿರುಗಿ ಒಂದ್ಸಾರಿ ನೋಡಿ. ದೇವರಾಜ ಅರಸು ಜೊತೆಗೆ ಹೋಲಿಕೆ ಕೇವಲ ವರ್ಷಗಳು, ತಿಂಗಳುಗಳು, ದಿನಗಳ ಲೆಕ್ಕಾಚಾರದಿಂದ ಮಾತ್ರವಲ್ಲ, ತಮ್ಮಿಂದ ನಿರಂತರ ತಾವು 2 ಅವಧಿಗೆ ಮುಖ್ಯಮಂತ್ರಿ ಆಗಿದ್ರೆ ನಿರಂತರವಾಗಿ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡೋದಕ್ಕೆ ಸಾಧ್ಯವಾಯ್ತಾ? ಅದಿರ್ಲಿ, ತಾವು ಸುಮಾರು 14-15 ಬಾರಿ ಬಜೆಟ್ ಮಂಡನೆ ಮಾಡಿ ಸುದೀರ್ಘ ಕಾಲ ಆರ್ಥಿಕ ಇಲಾಖೆಯನ್ನು ನಿರ್ವಹಿಸಿದ್ದೀರಿ. 1991ರ ನಂತರದ ಡಾಕ್ಟರ್ ಮನಮೋಹನ್ ಸಿಂಗ್ ಆಧಾರಿತ ಆ ಜಾಗತೀಕರಣದ ಆರ್ಥಿಕ ವ್ಯವಸ್ಥೆಯ ಸುಧಾರಿತ ಮಾದರಿಯನ್ನು ಏನಾದ್ರು ತಾವು ಅನುಷ್ಠಾನಗೊಳಿಸಕ್ಕೆ ಸಾಧ್ಯವಾಯ್ತಾ? ಅದ್ರ ಬಗ್ಗೆ ಒಂದು ವಸ್ತುನಿಷ್ಠವಾದ ಒಂದು ಸಾರ್ವಜನಿಕ ಚರ್ಚೆ ಏನಾದ್ರು, ಅಥವಾ ಉಭಯ ಸದನಗಳಲ್ಲಿ, ವಿಧಾನಮಂಡಲದಲ್ಲಿ ಒಂದು ಸುದೀರ್ಘ ಕಾಲ ಒಂದು ಚರ್ಚೆ ನಡೆಸಲಿಕ್ಕಾದ್ರೂ ಸಾಧ್ಯವಾಗಿದೆಯಾ? ತಾವಿವತ್ತು ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರಿ. ಗ್ಯಾರಂಟಿ ಯೋಜನೆಗಳ ಯಶಸ್ಸಿನಿಂದ ತಮ್ಮ ಮಂತ್ರಿಗಳು ಮತ್ತು ಶಾಸಕರೆಲ್ಲ ಒಂದು ವಿಶಿಷ್ಟವಾದ ಅಮಲಿನಲ್ಲಿದ್ದಾರೆ. ನಾವು ನಮ್ಮ ಅಧಿಕಾರ ಶಾಶ್ವತ, ಅಬಾಧಿತ ಅನ್ನೋ ಒಂದು ಅಮಲಿನಲ್ಲಿರುವಾಗ ನಿಮ್ಮ ಪಕ್ಷದಲ್ಲಿ ಭಾರಿ ಪ್ರಮಾಣದ ಒಳಜಗಳ ಶುರುವಾಗ್ತಿದೆ. ನಿಮ್ಮ ಮಂತ್ರಿಗಳೆಲ್ಲ ಪರಸ್ಪರ ಬಹಿರಂಗ ಹೇಳಿಕೆ ಮೂಲಕ ಬಡ್ದಾಡ್ಕೊಳ್ತಾ ಇರುವಾಗ ತಾವು ನಿಶಕ್ತರಾದಂತೆ ಕಾಣ್ತಾ ಇದ್ದೀರಿ, ಹೈರಾಣಾದಂತೆ ಕಾಣ್ತಾ ಇದ್ದೀರಿ. ವಯೋಮಾನದ ಕಾರಣದಿಂದ ಇರ್ಬೋದು, ಕೆಲವು ದೈಹಿಕ ಅನಾರೋಗ್ಯದಿಂದ ಇರ್ಬೋದು, ಅದೇನೇ ಇರಲಿ, ಅದನ್ನ ಮೀರಿ ನಿಂತು ನಾನು ದೇವರಾಜ ಅರಸರ ನಿಜವಾದ ಉತ್ತರಾಧಿಕಾರಿ ಅಂತ ಸಾಬೀತು ಮಾಡಿ ತೋರಿಸ್ಬೇಕಾ? ಅದು ಯಾವಾಗ ಸಾಧ್ಯವಾಗುತ್ತೆ ಅಂತಂದ್ರೆ, ತಾವು ಜಾತಿ ಮತ್ತು ಮೀಸಲಾತಿ ಇವೆರಡು ಬಿಟ್ಟು ಹೊಸ ಆಯಾಮವನ್ನ ಕಂಡುಕೊಳ್ಳಿಕ್ ಸಾಧ್ಯವಾಗ್ಲೇ ಇಲ್ಲ. ನಿಮ್ಮ 40 ವರ್ಷಗಳಕ್ಕೂ ಅಧಿಕ ರಾಜಕೀಯ ಬದುಕಿನಲ್ಲಿ, ಶಾಸಕತ್ವದ ಅವಧಿಯಲ್ಲಿ ಜಾತಿ ಮೀಸಲಾತಿಯನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಯಾವುದೇ ಪರ್ಯಾಯ ಅಭಿವೃದ್ಧಿ ಮಾದರಿಯನ್ನಾಗ್ಲಿ, ಆರ್ಥಿಕ ಮಾದರಿಯನ್ನಾಗ್ಲಿ ರೂಪಿಸ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ ಅನ್ನೋ ಒಂದು ಮುಖ್ಯವಾದ ಸೋಲು. ನಿಮ್ಮನ್ನು ತೀರಾ ಹತ್ತಿರದಿಂದ ಬಲ್ಲವನಾಗಿ ಈ ಮಾತನ್ನ ನಿಷ್ಠುರವಾಗಿ ಹೇಳಲೇಬೇಕಾಗಿ ಬಂದಿದೆ. ಇದನ್ನು ಹೊರತುಪಡಿಸಿ ತಾವು ಆತ್ಮಾವಲೋಕನ ಮಾಡಿಕೊಂಡು ದೇವರಾಜ ಅರಸುಗೂ ತಮಗೂ ಇರುವ ಆ ಅಂತರವನ್ನ, ಅವರ ನಾಯಕತ್ವಕ್ಕೂ ತಮ್ಮ ನಾಯಕತ್ವಕ್ಕೂ, ಅವರ ಆಡಳಿತ ವೈಖರಿಗೂ ತಮ್ಮ ಆಡಳಿತ ವೈಖರಿಗಿರುವ ಆ ಸೂಕ್ಷ್ಮವಾದ ವ್ಯತ್ಯಾಸವನ್ನ ಗಮನಿಸಿ ಆ ತೀರ್ಮಾನಕ್ಕೆ ಬರಬೇಕು. ಸುಮ್ಮನೆ ದಾಖಲೆ ಮುರಿಯೋ ಆ ವ್ಯಸನಕ್ಕೆ ಗಂಟು ಬೀಳಬೇಡಿ. ಅದ್ರ ಪಾಡಗದಿರಲಿ. ತಾವು ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರಿ ಅನ್ನೋದಕ್ಕಿಂತ ಯಾವ ರೀತಿಯ ಮುಖ್ಯಮಂತ್ರಿ ಆಗಿದ್ರಿ ಅನ್ನೋದು ಬಹಳ ಮುಖ್ಯ. ನವೀನ್ ಪಟ್ನಾಯಕ್ ಅವರು ಒರಿಸ್ಸಾ ರಾಜ್ಯದಲ್ಲಿ ಸತತವಾಗಿ 24 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ನಿತೀಶ್ ಕುಮಾರ್ ಇವತ್ತಿಗೂ ಕೂಡ 20 ವರ್ಷಗಳ ಕಾಲ ಸತತವಾಗಿ ಬಿಹಾರ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಕಮ್ಯುನಿಸ್ಟ್ ಪಕ್ಷದ ನಾಯಕ ಜ್ಯೋತಿ ಬಸು ಅವರು ಸುಮಾರು 23 ವರ್ಷಗಳ ಕಾಲ ಪಶ್ಚಿಮ ಬಂಗಾಳ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಅವರೆಲ್ಲರ ಜೊತೆಗೆ ಅವರ ಆಡಳಿತ ವೈಖರಿ, ವ್ಯಕ್ತಿಗತವಾದ ಒಂದು ಪ್ರತೀತಿ ಏನಿತ್ತು, ನಿತೀಶ್ ಕುಮಾರ್ ಅನೇಕ ಬಾರಿ ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಸರ್ಕಾರ ನಡೆಸಿದ್ರು ಕೂಡ ಅವ್ರನ್ಯಾರು ಕೋಮುವಾದಿ ಅನ್ನಲ್ಲ. ಅವರ ವಿರುದ್ಧ ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ ಮತ್ತು ಜಾತೀಯತೆಯ ಆರೋಪವನ್ನು ಯಾರೂ ಮಾಡೋ ಹಾಗೆ ಇಲ್ಲ. ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಹೇಗಿರಬಲ್ಲ ಅನ್ನೋದನ್ನ ನಿತೀಶ್ ಕುಮಾರ್ ಅನೇಕ ಅವಕಾಶವಾದಿ ರಾಜಕೀಯ ತೀರ್ಮಾನಗಳ ಹೊರತುಪಡಿಸಿಯೂ ಕೂಡ ವ್ಯಕ್ತಿಗತವಾದ ಒಂದು ದಾಖಲೆಯನ್ನು ಸ್ಥಾಪಿಸಿದ್ದಾರೆ. ನರೇಂದ್ರ ಮೋದಿ ವಿಚಾರದಲ್ಲೂ ಅಷ್ಟೇ ಯಾವುದೇ ಮೇಲ್ಜಾತಿ, ಮೇಲ್ಮಧ್ಯಮ ವರ್ಗ ಅಥವಾ ರಾಜವಂಶದ ಹಿನ್ನೆಲೆ ಇಲ್ದಿರೋ ವ್ಯಕ್ತಿ ನಿಮ್ಮೆಲ್ಲರಿಗಿಂತ ಅಧಿಕಾರ ರಾಜಕಾರಣದಲ್ಲಿ 20 ವರ್ಷಗಳ ಕಾಲ ಜೂನಿಯರ್ ಅನಿಸ್ಕೊಂಡಿದ್ದ ವ್ಯಕ್ತಿ ಕಳೆದ 23 ವರ್ಷಗಳಿಂದ ಸತತವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಂಬರ್ 1 ಸ್ಥಾನದಲ್ಲಿ ಮುಂದುವರಿತಾ ಇರುವಾಗ ಯಾವ ದಾಖಲೆಯನ್ನು ಮುರಿಬೇಕು ಅಂತಿದ್ದೀರಿ? ದಯವಿಟ್ಟು ಕಾಂಗ್ರೆಸ್ಸಿಗರು ದೇವರಾಜ ಅರಸರ ದಾಖಲೆ ವಿಚಾರದಲ್ಲಿ ಚರ್ಚೆ ಮಾಡದಿರುವುದೇ ಉತ್ತಮ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.